ನೀವು ಇಲ್ದಾಗಂತೂ ಋತಕಯ್ಯ ನನಗೆ ಬೇಜಾರಾಗೋದು. ಸಖತ್ತು ಬೇಜಾರಾಗೋದು ನನಗಂತೂ. ಋತಕಯ್ಯ ಎಷ್ಟೊತ್ತಿ ಬರ್ತಾರೋ ಅನ್ಕೊಂತಿದ್ದೆ. ಅದೃಷ್ಟಕ್ಕೇನು ಹೊಲ್ತಕ್ಕೆ ಹೋಗೋದ, ಗುಂಡಾಣೇನು ಹೊಲ್ತಕ್ಕೆ ಹೋಗೋದ, ಯಾರು ಇರ್ತಿರ್ಲಿಲ್ಲ. ಮಧ್ಯಾಹ್ನ ನಾವು ಹೊಲ್ತಕ್ಕೆ ಹೋಗೋಣಂದ್ರೆ ಹೊಲ್ತಕ್ಕೆ ಹೋಗ್ಬೇಡ ಅಂಬಾರು ಇವ್ರು. ನಾನು ಋತಕನ ಜೊತೆಗೆ ಹೋಗೋಣ, ಅದೃಷ್ಟಕ್ಕನ ಜೊತೆಗೆ ಹೋಗೋಣಂದ್ರೆ ಬೇಡ ಅಂಬಾರು. ಬಸ್ರೆ ಹೆಂಗ್ಸು ಮಧ್ಯಾಹ್ನತ್ನಾಗ ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅಂತಾರೆ. ಒಬ್ಬೊಬ್ರು ಹೊಲ್ದಾಗೆ ಕೆಲಸ ಮಾಡ್ಕೊಂಡು, ಮೊದಲೆಲ್ಲ ಹೊಲ್ದಾಗೆ ಕೆಲಸ ಮಾಡ್ಕೊಂಡು ಹೆರಿಗೆ ಆಗೋದಂತೆ. ಅದೆಲ್ಲ ಹೆಂಗೆ ನಡೆಸ್ತಾರ ಹಂಗೆ. ಒಬ್ರು ಹಂಗೆ ಹೇಳ್ತಿರ್ತಾರೆ ಮಧ್ಯಾಹ್ನತ್ನಾಗ, ಯಾಕೆ ಹೊಲ್ತಕ್ಕೆ ಹೋಗ್ತೀಯಾ, ಅಲ್ಲಿಗೆ ಯಾಕೆ ಹೋಗ್ತೀಯಾ, ಇಲ್ಲಿಗೆ ಯಾಕೆ ಹೋಗ್ತೀಯ ಅಂತ ಹೇಳ್ತಿರ್ತಾರೆ. ಏನಾಗಲ್ಲ. ಮೊದಲೆಲ್ಲ ಹೊಲ್ದಾಗ ಗದ್ದೆ ಸೊಸಿ ಹಾಕಕ್ಕೆ ಹೋಗಿ, ರಾಗಿ ಹೊಲ ಕೊಯ್ಯಕ್ಕೆ ಹೋಗಿ, ಭತ್ತ ಹೋಗಕ್ಕೆ ಹೋಗಿ, ಆಮೇಲೆ ಎಲ್ಲ ಕೆಲಸ ಮಾಡಿ ಬಂದು ಹೆರಿಗೆ ಆಗೋದಂತೆ. ಹಂಗೆ ಅವಾಗಿನ ಕಾಲದಾಗೆ ಹಂಗಾಗದಂತೆ. ಅವೆಲ್ಲ ನಾವು ಅನ್ಕೊಂಡಂಗೆ ಅಷ್ಟೇ. ನಾವೇನವೆಲ್ಲ ಯಾತ ಕೇಳಲ್ಲ. ಸೂಕ್ಷ್ಮೆ ಗೀಕ್ಷ್ಮೆ ಆತ ಮಾಡಲ್ಲ ನಾನು. ನಾನೇನಿಲ್ಲ ಸೂಕ್ಷ್ಮೆಗೆ ನೀರಾಕ್ ಹೋಗಲ್ಲ ಜಾಸ್ತಿನ. ನಾನೇನೆಲ್ಲ ಕೆಲಸ ಮಾಡ್ತೀನಿ, ಸುಮ್ಮನೆ ಎಲ್ಲ ಕೆಲಸ ಮಾಡ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ತೀನಿ. ಮತ್ತೆ ಹಂಗಿದ್ರೇನೆ ಹಂಗಿದ್ರೇನೆ ಎಲ್ಲನ ಚೆನ್ನಾಗಾಗೋದು. ನಾವು ಹಂಗೆ ಹಿಂಗೆ ಅಂತ ಇಲ್ಲದ ಇದು ಮಾಡೋಕೆ ಹೋದ್ರೆ, ಸೂಕ್ಷ್ಮ ಮಾಡೋಕೆ ಹೋದ್ರೆ ಅದು ಇಲ್ಲದ್ದಾಗುತ್ತೆ. ಅದಕ್ಕೆ ಯಾವತ್ತೇ ಆಗಲಿ ಸುಮ್ಮನೆ ಉಂಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಧೈರ್ಯವಾಗಿರ್ಬೇಕು. ಹೆಣ್ಮಕ್ಳು ಇಂಥ ಸಮಯದಾಗೆ ಬಸ್ರಿ ಇರ್ತಾರಲ್ಲ, ಅವಾಗ ಧೈರ್ಯವಾಗಿರ್ಬೇಕು. ಒಬ್ಬೊಬ್ರು ಟೆನ್ಷನ್ ಮಾಡ್ಕೊಂತಾರೆ, ಏನಾಗುತ್ತೋ ಏನೋ ಎತ್ತ ಅಂತೇಳಿ BP ಜಾಸ್ತಿ ಆಗೋದು ಅದೆಲ್ಲ ಆಗುತ್ತೆ. ಧೈರ್ಯವಾಗಿರ್ಬೇಕು ಹೆಣ್ಮಕ್ಳು, ಉಂಡ್ಕೊಂಡು ಗಟ್ಟಿಯಾಗಿ ಇರಬೇಕು. ಜಾನಕಿ ಅತ್ತೆಲ್ಲಿ ಗೊತ್ತು ನಮಗೆ ಗೊತ್ತಿಲ್ಲ ಅಲ್ಲ ಎತ್ತೋತು ಅಂತ. ಅದೃಷ್ಟ ಅರಲ್ತಕ್ಕೆ ಕೂಲಿಗೆ ಹೋಗುತ್ತಲ್ಲ, ಅದಕ್ಕೆ ಏನಾನ ಬೊತ್ಕೈತೆ ಅಲ್ಲಿ ಅಂತ ಕೇಳೋಣ ಅಂತ ಬಂದೆ. ಅದೇ ಹೂವು ಬಿಡ್ಸಕ್ಕೆ ಹೋಗ್ತಾರಲ್ಲ, ದಿನ ಹೂವು ಬಿಡ್ಸೋದು, ಹೂವು ಕಟ್ಟೋದು. ಅರಲ್ದಾಗೆ ದಿನ ಕಾಯಮ್ಮ ಬದುಕಿರುತ್ತಂತೆ. ಬದನೆಕಾಯಿ ಬಿಡಿಸೋದು, ತರಕಾರಿ ಎಲ್ಲ ಟೊಮೊಟೊ ಹಸ್ರುಗಾಯಿ ಬಿಡಿಸೋದು, ಈ ಥರ ದಿನ ಬದುಕಿರುತ್ತಂತೆ. ಅದಕ್ಕೆ ಕಾಯಮ್ಮಗೆ ಅಲ್ಲಿಗೆ ಹೋಗುತ್ತಂತಲ್ಲ ಸೌಡಕಂಗೆ ಕೊಟ್ಟೆ. ಅದಕ್ಕೇನೆ ನಾನು ಹೋಗೋಣ ಅಂತಿದ್ದೆ. ಅದಕ್ಕೆ ನಾನು ಕೇಳೋಣ ಅಂತ ಬಂದೆ. ಐತಂತೆ ಅತ್ತೆ, ಐತೆ. ಅತ್ತೆ ಕೇಳೋಣ ಅಂತ ಬಂದೆ. ನಮಗೆ ಗೊತ್ತಿಲ್ಲ ಅವ್ರು ಎಲ್ಲೇದಾರೋ ಏನೋ, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಋತು ಅಕ್ಕ ಹೇಳಕ್ಕ, ಏನಾದರೂ ಅದೃಷ್ಟ ಹೊಲ್ದಾಗ ಕೆಲಸ ಇದ್ದರೆ ಕೆಲ್ಸಕ್ಕೆ ಹೋಗ್ತೀನಿ. ಇವಾಗ ಒಂದಿಟ್ಟು ಸಾಲ ಮಾಡ್ಕೊಂಡಿದ್ದೀನಿ, ಫೈನಾನ್ಸ್ನವ್ರಿಗೆ ದುಡ್ಡು ಕಟ್ಬೇಕು. ತಿಂಗಳು 5,000 ಕಾಯಮ್ಮಾಗೆಲ್ಲೂ ನಮಗೆ ಕೆಲಸಗಳು ಸಿಗಲ್ಲ. ಅದಕ್ಕೆ ನಾನು ಹೂವು ಕಟ್ಟೋಕ್ಕೂ, ಹೂವು ಬಿಡ್ಸೋದು ಅದೆಲ್ಲ ಆರಾಮ್ ಕೆಲಸ. ನಾನು ನಮ್ಮೂರಾಗ ತವ್ರ ಮನೆಗೆ ಅಲ್ಲೇ ಹೋಗ್ತಿದ್ದೆ ಹೂವು ಕಟ್ಟೋಕ್ಕೂ ಬಿಡ್ಸಾಕು. ಅದಕ್ಕೆ ಇಲ್ಲಿ ಹೋಗೋಣ, ಕಾಯಮ್ಮಾಗಿರುತ್ತೆ ಅವ್ರ ಹೊಲ್ದಾಗ ಇರುತ್ತೆ ಅಂತ ಹೇಳ್ತಾರೆ. ಟೊಮೆಟೊ ಬಿಡಿಸೋದು, ಹಸ್ರುಗಾಯಿ ಬಿಡಿಸೋದು ಎಲ್ಲನ. ಅದಕ್ಕೆ ಹೋಗೋಣ ಅಂತ ಋತಕಯ್ಯ. ನಿಮಗೆ ಗೊತ್ತಿಲ್ಲಮ್ಮ ಅವೆಲ್ಲನ. ಅದೆಲ್ಲ ಯಾರಿಗೆ ಗೊತ್ತು, ನಮ್ಗೆ ಅವೆಲ್ಲ ಗೊತ್ತಿಲ್ಲಮ್ಮ. ನನ್ನೇನು ಕೇಳಬೇಡ ನೀನು. ನಮ್ಮನ್ನೇನು ಕೇಳಬೇಡ್ರಿ ನೀವು. ಅದೃಷ್ಟನೇ ಬಂದ್ಲು, ಕೇಳ್ತೇನೆ. ಬಾ ಜನಕ್ಕೆ ಪಾಯಸ ಮಾಡಿದ್ದೀನಿ ತಿನ್ಮಂತೆ. ನಾನು ಅದಕ್ಕೆ ಕರೆಯೋಣ ಅಂತ ಬಂದಮ್ಮ. ಆಯ್ತಾ, ಈಗ ಯಾಕೆ ಮಾಡಿದ್ದೀರಾ? ಸುಮ್ಮನೆ ಮಾಡಿದೆ, ಅನುಕೂಲರು ಹೋಗಿದ್ರ ಹೊಲ್ದಕ್ಕೆ. ಅದಕ್ಕೆ ಇನ್ನೇನು ಮುದ್ದೆ ಮಾಡೋಣ ಅಂತೇಳಿ ಪಾಯಸ, ಅನ್ನ ಸಾರು ಮಾಡಿದೆ, ಸ್ವಲ್ಪ ಪಲ್ಯ ಮಾಡಿ. ಅದೃಷ್ಟ ನಿಮ್ಮ ಹೊಲ್ದಾಗೆ ದಿನ ಕಾಯಮ್ಮ ಕೆಲಸ ಇರುತ್ತಂತೆ. ನಾನೊಬ್ಳು ಬರ್ತೀನಿ. ಅಯ್ಯೋ ನಿನ್ನಂಥವಳೆಲ್ಲ ನನ್ನ ಹೊಲ್ದಾಗ ಯಾಕಮ್ಮ ಕೂಲಿ ಮಾಡ್ತೀಯಾ? ನೀನು ಸಾವ್ಕಾತಿ. ಏನಾನ ಎಲ್ಗೂ ಹೋಗಲ್ಲೇನಮ್ಮ ಅಂದರೆ ನಾನೇನೇನು ಕೂಲಿ ಮಾಡಾಳೆ? ನಾನೇನು ಕೂಲಿ ಮಾಡಾಳಮ್ಮಂಗೆ ನನ್ನ ಕರಿಯಕ್ಕೆ ಬರ್ತಾರೆ ಕೂಲಿನ ಅಂತ ಹೇಳಿ ಹಂಗೆ ಯಾರೋ ಕೇಳಿದ್ಕೆ ನಾನೇನು ಕೂಲಿ ಮಾಡಾಳೆ ಅಂತಿದ್ದೆ ಅವತ್ತು. ಯಾರನ ಮನೆ ತಕ್ಕೊಂಡು ಇನ್ನೇನು ಮಾಡ್ತೀಯ, ಬಾ ಹಸ್ರುಗಾಯಿ ಬಿಡ್ಸಾಕ, ಟೊಮೆಟೊ ಹಣ್ಣು ಬಿಡ್ಸಾಕ ಅಂತ ಕರೆದ್ರು ಋತಕ ಯಾವತ್ತು. ಅದಕ್ಕೇ ನಾವೇನು ಕೂಲಿ ಮಾಡ್ಕೊಂಡು ತಿಮ್ಮರಮ್ಮಂಗೆ ನಮ್ಮನ್ನ ಕರಿಯಕ್ಕೆ ಬರ್ತಾರೆ, ನಾವೇನು ಕೂಲಿ ಮಾಡಾರಿ ಹಂಗೆ ಹಿಂಗೆ ಅಂತ ಎಷ್ಟೊಂದು ಬಾಯ್ ಮಾಡಿದೆ. ಈಗ ಯಾಕೆ ಹಿಂಗೆ ಮಾತಾಡ್ತೀಯ? ಈಗ ಯಾಕೆ ಕೂಲಿ ಬರ್ತೀನಿ ಅಂತ ಕೇಳಕ್ಕೆ ಬಂದಿದೀಯಾ? ಅಲ್ಲ ನೋಡು, ನೀನು ಎಂತಾಳೆ ಇರ್ಬೇಕು. ಅವತ್ತು ನೋಡಿ ರಂಗೇನೆ ಹಂಗೆ ಬಾಯ್ ಮಾಡ್ದಾಳು ನೀನು. ಇವತ್ತು ಕೂಲಿ ಕೆಲಸಕ್ಕೆ ಬರ್ತೀನಿ ಅಂತ ಕೇಳಕ್ಕೆ ಬಂದಿದೀಯ. ಏನು ಮಾಡೋಣ, ಅವಾಗ ಅಂತ ಪರಿಸ್ಥಿತಿ ಇತ್ತು. ಇವಾಗ ಫೈನಾನ್ಸ್ನಾಗ 5 ಲಕ್ಷ ದುಡ್ಡು ತಗೊಂಡಿದ್ವಿ, ಅದನ್ನು ಕಟ್ತೆ. ಎಲ್ಗಾನ ಕಟ್ಟಿದ್ಕೆ ಅದು 5 ಲಕ್ಷ ರೂಪಾಯಿ ದುಡ್ಡು ಮೋಸ ಆಯ್ತು ನನಗೆ. ನಮ್ಮೂರನ ಒಣ್ಣೆನ ಕರ್ಕೊಂಬಂದು ಕಟ್ಟಿದೆ. ಇವಾಗ ಕೆಲಸನೂ ಆಗಂಗಿಲ್ಲ, ದುಡ್ಡು ವಾಪಸ್ ಕೊಡೋಂಗಿಲ್ಲ ಅಮ್ಮಂಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ಇವಾಗ 5,800 ರೂಪಾಯಿ 10ನೇ ತಾರೀಕು ಒಳಗೆ ಕಟ್ಟಬೇಕು. ಅದಕ್ಕೆ ಈ ತಿಂಗಳು ನಿಮಗೆ ಕೆಲ್ಸಕ್ಕೆ ಬರ್ತೀನಿ. ಕೊಡು 5,800 ಇದ್ದರೆ ತೀರಿಸ್ತೀನಿ. ಹಿಂಗೇನೆ ದಿನ ಬಂದು ಕೆಲ್ಸಕ್ಕೆ ಹೋಗಿ ತೀರಿಸ್ತೀನಿ. ನಿಮ್ಮ ಹೊಲ್ದಾಗ ಯಾವಾಗಲೂ ಕಾಯಮ್ಮಾಗಿರುತ್ತಂತಲ್ಲ, ಹೂವು ಚೆನ್ನಾಗಿ ಬರ್ತಾವಂತೆ, ಕಟ್ಟೋದು ಬಿಡಿಸೋದು ಕಾಯಮ್ಮಾಗಿರುತ್ತಂತಲ್ಲ. ಇಲ್ಲ ಕಣಮ್ಮ, ಆಲೇನೆ ನಾವೆಲ್ಲ ಕಾಯಮ್ನಾಗೆ ತಗೊಂಡಿದ್ದೀವಿ. ನಮ್ಮ ಹೊಲ್ದಾಗೆ ನಮ್ಮ ಅತ್ತೆ ಹೋಗುತ್ತೆ, ಇವಾಗ ನಮ್ಮ ಜೇಕಾಯಿ ಹೋಗುತ್ತೆ, ಎಲ್ಲ ಹೋಗ್ತಾರೆ. ಕಾಯಮ್ಮಾಗ 1-2-3 ಹೋಗ್ತಾರೆ, ಅವ್ರಿಗೆ ಸಾಕು. ಏನು ಇವಾಗ ಬೇರೆಯವ್ರಿಗೆ ಏನು ಬರೋ ಅಷ್ಟು ಅಂತ ಕೆಲಸ ಇರೋದಿಲ್ಲ, ಅವ್ರಿಗೆ ಕಾಯಮ್ಮ ಕೆಲಸ ಇರುತ್ತೆ. ನಮ್ಮ ಅತ್ತೆ ಒಂದು ಹೋಗುತ್ತೆ, ನಾನು ಹೋಗ್ತೀನಿ. ಏನು ನಮಗೇನೇನು ಇದಿಲ್ಲ. ಹೆಂಗೇನ ಬೇಕಂದ್ರೆ ನಮ್ಮ ನಾಗಂಟಿ ಬರುತ್ತೆ, ನಾಗಂಟಿ ಒಂದು ಬರುತ್ತೆ. ಏನು ನಮಗೇನು ಕೆಲಸ್ತಾರೇನೋ ಅವಶ್ಯಕತೆ ಇಲ್ಲ. ಇಲ್ಲ ನಮ್ಮ ಹೊಲ್ದಾಗ ಕೆಲಸ ಇಲ್ಲ.
ಆಗ ಕೈಗೇನು ಮಸ್ತಾಗೈತೆ. ಮಕ್ಕಳು ದುಡಿತಾವೆ, ಎರಡೆಳೆ ಮಂಗಲ ಸರ ಮಾಡಿಸ್ಕೊಂಡೈತೆ, ಎಲ್ಲ ಮಾಡಿಸ್ಕೊಂಡೈತೆ. ತಿರವಕ್ಕನ ಕೆಲಸದಿಂದ ತೆಗ್ದಾಕ ನನ್ನೇ ಹಾಕಿ ಹೊಲ್ದಾಗ ಕೆಲಸ ಮಾಡ್ಕೊಂಬರ್ತೀನಿ. ಇನ್ನೇನು ಕಟ್ಟೋದು ನಾನು ನಮ್ಮೂರಾಗ ತವ್ರ ಮನೆಗೂ ನಾವು ಎಲ್ಲ ಹೋಗಿ ಬಿಡಿಸೋದು ಕಟ್ಟೋದೆಲ್ಲ ಚೆನ್ನಾಗಿ ನಾನೇನು ಜರ ಕಟ್ತೀನಿ. ಹೂವನ ಮಾರ್ಕೆಟಿಗೆ ಸರಿಯಾಗಿ ತಾಣಂಗೆ ಕಟ್ತೀನಿ. ಅಯ್ಯೋ 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 ಕಟ್ರಿ ತಿಳಿಯಲ್ಲ, ತಿಳುವಳಿಕಿಲ್ಲ ಅಂತಿದ್ದು. ನಾನು ಹಂಗಂತಿದ್ದೆ, ಈಗ ಯಾಕೆ ಬಂದಿದ್ದೆ ಇಲ್ಲಿಗೆ? ನಮ್ಮಂಥರ ಮನೆ ಬಾಗಿಲಿಗೆಲ್ಲ ನಾ ಬರಬಾರ್ದು. ನೀನು ತಿಳುವಳಿಕೆ ಇರೋಳು, ಜಾಣಿ, ನೀ ಸ್ಟ್ಯಾಂಡರ್ಡ್ ಆಗಿರೋಳು. ನಮ್ಮಂಥ ಮನೆ ಬಾಗಿಲಿಗೆಲ್ಲ ನಾ ಬರಬಾರ್ದು. ನೀ ಸ್ಟ್ಯಾಂಡರ್ಡ್ ಆಗಿರೋಳು. ನೀನು ಹೋಗ್ಬೇಕು ಸ್ಟ್ಯಾಂಡರ್ಡ್ ಆಗಿರೋ ಅರ್ಥಕ್ಕೆ. ನಮಗೇನು ತಿಳುವಳಿಕೆ ಐತೆ? ನಾವು ತಿಕ್ಕಲಿದ್ದಂಗೆ, ನಮಗೆ ತಿಳಿಯಲ್ಲ, ನಮಗೆ ತಿಳುವಳಿಕೆ ಇಲ್ಲ. ನೀನು ಸರಿಯಾದ ಅರ್ಥಕ್ಕೆ ಹೋಗ್ಬೇಕು. ನಮಗೂ ನಿಮಗೂ ಸರಿ ಸೆಟ್ ಆಗಲ್ಲ. ನನಗೇನಿದ್ರೆ ನಮ್ಮ ಋತಕಾಯ, ನಮ್ಮ ಅದೃಷ್ಟಕಾಯ, ನಮ್ಗೆ ಅವರೆಲ್ಲ ಸೆಟ್ ಆಗ್ತಾರೆ. ನಿನಗೆ ನಮ್ಮಂಥರೆಲ್ಲ ಸೆಟ್ ಆಗಲ್ಲ. ಸರಿನಾ? ನಿನಗೆ ಬೇಕಾದ್ರೆ ನಿನಗೆ ಅಂಜಲಿ ಅಂತಾರೋ ಅಂತಾರೆ ಸೆಟ್ ಆಗ್ತಾರೆ, ಮಾರಮಂಟಿ ಅಂತಾರೋ ಅಂತಾರೆ ನಿನಗೆ ಸೆಟ್ ಆಗ್ತಾರೆ. ನಮಗೆ ನಿನ್ನಂತಳೆಲ್ಲ ಸರಿಯಾಗಲ್ಲ. ಹಂಗೆ ಮಾತಾಡ್ಬೇಡ ಜಾನಕಿ, ಏನು ಹಂಗೆ ಮಾತಾಡ್ತೀಯ? ಎಲ್ಲರೂ ಭಾವಿಸ್ಕೊಂಡು ಎಲ್ಲರ ತಗೋ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ನಾನು ಇಲ್ಲದ ದೌಲತ್ ಮಾಡ್ಕೊಂಡು ಇಲ್ಲದ ಜಂಬ ಮಾಡ್ಕೊಂಡಿದ್ಕೆ ಹಿಂಗಾಗಿದ್ದು. ಎಲ್ಲರನ್ನೂ ಭಾವಿಸ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಬಾ ಅದೃಷ್ಟ, ಊಟ ತುಂಬ ತಗೊಂಡು ಹೋಗ್ತೀನಿ. ಸರಿ ಆಯ್ತು, ಹೇಳಿ ನಡಿ, ತುಂಬ್ತೀನಿ. ಗುಂಡಣ್ಣ ಬಂತು. ಗುಂಡಣ್ಣ ನಿಮ್ಮ ಹೊಲ್ದಾಗ ಏನನ್ನ ಕೆಲಸ ಐತೆ? ಇಲ್ಲ ಕಣಮ್ಮ, ನಮ್ಮ ಹೊಲ್ದಾಗೆ ಅಂಥದ್ದು ಕೆಲಸ ಇಲ್ಲ, ಏನೂ ಇಲ್ಲ. ಈ ಕೆಲಸ ಅಂತ ಕೇಳ್ತಾಳೆ. ಇಷ್ಟು ನನಗೆ ಎಷ್ಟು ದೌಲತ್ ಮಾಡಿದ್ರು. ಆ ಜಾನಕಿ ತಕ್ಕ ಈಗ ಬಂದು ಕೇಳ್ತಾ ಇದ್ದಾಳೆ. ಅವಳಿಗೆ ತಿಳಿದಿಲ್ದಾಳ ತಕ್ಕ ಬಂದು ಯಾಕೆ ಕೇಳ್ತಾಳೆ? ನಡಿ ಊಟ ತಗೊಂಡು ಹೋಗ್ಬೇಕು. ಕೂಲಿಯವ್ರು ಕಾಯ್ತಿರ್ತಾರೆ. ಎಲ್ಲ ಒಂದ್ರ ತುಂಬ್ಕೊಂಡು ತಗೊಂಡು ನಡಿ. ಅಯ್ಯ ಆತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡು, ನಮ್ಮ ಕೆಲಸ ಆಗೋದು ನೋಡೋಣ. ಹೊಲ್ದಾಗ ಕೆಲಸದವ್ರು ಬಂದವ್ರು. ಹೇಳು ಜಾನಕಿ, ನೀನು ಹೇಳಿರ್ ಕೇಳತ್ತೆ ಅದೃಷ್ಟ, ನೀನು ಹೇಳಿರ್ ಕೇಳತ್ತೆ. ಹೇಳ್ರು ತಕಯ್ಯ, ನಾವ್ಯಾಕೆ ಕೇಳಕ್ಕೆ ಹೋಗೋಣ? ಹೋಗು. ನಿನ್ನ ಮಕ್ಕ ನೋಡಿ ನಾನು ಇಲ್ಲಡೆ ನನ್ನ ಜೀವನದಾಗ ನನ್ನ ಜೀವ ಇರೋ ತಕ್ಕ ನಾನು ನಿಂತ ಸೇನಕ್ಕಾಗಲ್ಲ. ನಾನು ಯಾವತ್ತೂ ನೀನು ಮಾತಾಡ್ಸಕ್ಕೆ ಹೋಗಲ್ಲ. ನೀನು ಮಾಡಿರೋ ಇದಕ್ಕೆ ನನ್ನ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ರೆ ಜೀವಕ್ಕೆ ಜೀವ ಕೊಡ್ತೀನಿ. ಚೆನ್ನಾಗಿಲ್ಲ ಅಂತಂದ್ರೆ ನಾನು ಇಲ್ಲೋಡು ಏನಂದು ಎಂಥದ್ದೇ ಬಂದೈತಂದ್ರೆ ಇದು ಮಾಡಲ್ಲ. ನಾನು ಅಂತೇಳಿ ನನ್ನ ಮನಸ್ಸಿನಾಗ ಇಟ್ಕೊಂಡಿರ್ತೀನಿ. ನಾನು ಎಂಥ ಅಟ್ಕಾತಿ ಎಂಬುದು ನಿನಗೆ ಗೊತ್ತಿಲ್ಲ. ಹೋಗು. ಅಲ್ಲ ಏನೋ ಆಗೋದಾಯ್ತು, ಇದೊಂದು ಸತಿ ಕ್ಷಮಿಸ್ಬಿಡು ಅಂತ. ಅಲ್ಲ ಚೆನ್ನಾಗಿರೋ ನನ್ನ ತಮ್ಗಳು ಯಾವತ್ತಿದ್ರು ಜಗಳ ಆಡೋ ಸಹಜ. ಅಮ್ಮ ವಾರ್ಗಿತ್ತೇ ನನ್ನ ಮೇಲೆ ವಾರ್ಗಿತ್ತೇರೆ. ಯಾರು ಚೆನ್ನಾಗಿದ್ದಾರೆ ನೋಡ್ಕೊಂಬಿಡೋದು. ಇಡೀ ಊರಾಗೇನೆ ಯಾರು ಚೆನ್ನಾಗಿದ್ದಾರೆ ನೋಡ್ಕೊಬರೋಗದಲ್ಲೇ. ಯಾರು ಚೆನ್ನಾಗಿಲ್ಲ, ಎಲ್ಲರೂ ಹಿಂಗೇನೆ. ಯಾವುದಾದ್ರೂ ಒಂದು ಗೊತ್ತಾರೆ, ಜಗಳ ಆಡ್ತಾರೆ, ಚೆನ್ನಾಗಿ ಆಗ್ತಾರೆ, ತಿರ್ಗಾ ಮುಂಚ್ಕೊಂಬ್ತಾರೆ. ಹಿಂಗೆ ಇರ್ತಾವಮ್ಮ ಮನೆ ಅಂದಮೇಲೆ. ಅದೆಲ್ಲ ಹೇಳ್ಬೇಡ ನೀನು. ಅವಳಿಗೆ ಹೆಂಗಿರ್ಬೇಕು ಅಂಬೋದು ಗೊತ್ತೈತೆ. ಹೋಗಿ ಸುಮ್ಮನೆ ಇಲ್ಲ ಅಂತ ಹೇಳಿದ ಮೇಲೆ ಏನು ಮಾಡೋದು ಹೇಳು? ನನ್ನ ಕಷ್ಟ ಇವಾಗ ಹೇಳ್ಬಾರ್ದು, ಅದಕ್ಕೆ ನಾನು ಕೇಳ್ತೀನಿ. ಈಗ ಬಂದವಳೆ. ನಾವು ಪಾಪ ಎಷ್ಟೋ ಅನ್ಸೇಳಿ ನಮ್ಮನ್ನು ಎಷ್ಟಿದ್ದನ್ನು ಮಾಡಿ ಹೇಳು. ಮತ್ತೇನು ನಾವು ಬೋಲಿದ್ದು ಮಾಡಿಲ್ಲ ಹೇಳು. ಈಗ ಹೆಂಗತ್ತ ಒಂದಿನ ಇಲ್ದಂಗೆ ಹೋಗುತ್ತತ್ತೆ. ಹೆಂಗ ಅದೃಷ್ಟಕ್ಕೆ ಹೊಲ್ದಾಗೆ ಕೆಲಸ ಇರೋದಕ್ಕೆ ನಮ್ಮ ಮತ್ತೆ ದಿನ ಹೋಗುತ್ತತ್ತೆ ಹೆಂಗನು. ಅದು ಬುದ್ಧಿ ಕಲ್ತ್ಕೊಳ್ಳೋಂತ. ಚೌಡಕ್ಕೇನು ಹಂಗೆ ಬುದ್ಧಿ ಕಲ್ತ್ಕೊಂತ ಹೆಂಗೆ ಚೌಡಂಟೇನು ಅದು ಬುದ್ಧಿ ಕಲ್ತ್ಕೊಂತಿದ್ದೆ ಬುದ್ಧಿ ಕಲ್ತ್ಕೊಂತ. ಇವಳಿಗೂ ಇವಾಗ ಬುದ್ಧಿ ಬಂದೈತೆ. ನಾನಂತೂ ಅಂದ್ರೆ ಇವಳನ್ನ ಕ್ಷಮಿಸಲ್ಲ, ಮನಸ್ಸಿನಾಗ ಇಟ್ಕೊಂಡಿರ್ತೀನಿ. ಯಾವಾಗ ಅವಳು ನನಗೆ ಮಾತ್ರೆ ತಂದು ಇಕ್ಕಿಳ ಭಾಷೆನಾಗಲಿ ಅಂತ ನನಗೆ ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ. ಮಾತ್ರೆ ತಂದು ಹಂಗೆ ಇಕ್ಕದವಳು ಎಷ್ಟು ನನಗೆ ಅವಾಗ ಹೊಟ್ಟೆ ಉರಿದೋಯ್ತು ಅಂದ್ರೆ ಅಷ್ಟಿಷ್ಟು ಹೊಟ್ಟೆ ಅದನ್ನ ಮಾತ್ರ ಮನಸ್ಸಿನಾಗ ಇಟ್ಕೊಂಡಿರ್ತೀನಿ. ನಾನು ಮರೆಯೋದಿಲ್ಲ. ನಾನು ಏನೆಂದ್ರೆ ಇವಳು ತಕ್ಕ ಚೆನ್ನಾಗಾಗೋದಿಲ್ಲ. ಇವಳು ಹೆಂಗೇ ಇದ್ದಾಳೆ ಅಂದ್ರೆ ನಾನು ಇವಳು ನಂಬಲ್ಲಿ ಪಟ್ಟು. ಥೂ ಅಂತ ಬದುಕ. ಏನೋ ಈಗ ಜಗಳ ಆಡಿದ್ರೆ ಕಿತ್ತಾಡಿದ್ರೆ ಏನೋ ಸುಮ್ಮನೆ ಇರ್ತಾರೆ ಬಿಡು ಅಂತೇಳಿ. ಏನೋ ಎದ್ರಿ ಪದ್ರಿಗೆ ಜಗಳ ಮಾಡ್ಕೋಬೇಕು, ಗುದ್ದಾಡಬೇಕು, ಸುಮ್ಮನೆ ಆಗ್ಬೇಕಾದ್ರೆ ಇಂಥ ಮಾಡಬಾರ್ದು. ಅದು ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿದು ಹೋಗುತ್ತೆ. ಮತ್ತು ಅದನ್ನ ನೆನೆಸ್ಕೊಂಡ್ರೆ ಭಾಳ ಸಿಟ್ಟು ಬರುತ್ತೆ ಹೇಳಿ, ಯಾರಿಗೇ ಆಗಲಿ ಹಂಗೆ ಮಾಡಬಾರ್ದು. ಎಷ್ಟು ಕೋಪ ಬರುತ್ತೆ ಅದನ್ನ ನೆನೆಸ್ಕೊಂಡ್ರೆ. ಥೂ ಅಯ್ಯಪ್ಪ, ಇಂಥವ್ರು ಇರ್ತಾರ ಜನ ಅನಿಸುತ್ತೆ. ಅಂಥವ್ರನ್ನ ಮಾತ್ರ ಏನು ಮಾಡಬಾರ್ದು. ಥೂ ನೀನು ನೋಡಮ್ಮ, ಏನಾನ ನೋಡ್ದಂಗೆ ಅವನ್ನ ಏನಾನ ತಗೊಂಡಿದ್ರೆ ಏನು ಪಾಡು. ಎಷ್ಟು ನೋವು ಅನುಭವಿಸ್ಬೇಕಾಗೈತೆ, ಎಷ್ಟು ಕಷ್ಟ ಆಗೋದು. ನೋಡು ಯಪ್ಪ, ದೇವರೇ ಕಾಪಾಡ್ದ. ಅದನ್ನ ನೆನೆಸ್ಕೊಂಡ್ರೆ ಎಷ್ಟು ಸಿಟ್ಟು ಬರುತ್ತೆ. ಅಂಥದ್ದು ಮಾತ್ರ ಅಂಥದ್ದು ಮಾಡ್ಯವ್ರೆ ಅಂದರೆ ಎಲ್ಲ ಜಗಳ ಮಾಡ್ಕೊಂತಾರೆ, ಅದೆಲ್ಲ ಸಹಜ. ಆದರೆ ಇಂಥದ್ದು ಮಾಡಬಾರ್ದು. ಅದನ್ನೇ ಮನಸ್ಸಿನಾಗ ಇಕ್ಕೊಂಡಿರ್ಬೇಕು. ಇಂಥವರೆಲ್ಲ ಏನೇನು ಮಾಡಿದ್ರು ಅಂಬದು. ನಾನು ಇನ್ನೇನು ಬೇಕಾದ್ರೂ ಕ್ಷಮಿಸ್ತೀನಿ. ನನಗೆ ಮಾತ್ರೆ ತಗೊಂಬಂದು ಇಕ್ಕಿದ್ಲಲ್ಲ ಇಲ್ಲಿ, ಅದನ್ನು ನೆನೆಸ್ಕೊಂಡ್ರೆ ಮಾತ್ರ ನನಗೆ ಅಷ್ಟಿಷ್ಟು ಕೋಪ ಬರೋಲ್ಲ. ನಿಜವಾಗ್ಲೂ ನನಗೆ ಸಖತ್ತು ಮೈಯೆಲ್ಲನ ಹಿಂಗಾಗುತ್ತೆ ಅಂದರೆ ಹಂಗಾಗುತ್ತೆ ನನಗೆ. ನೆನೆಸ್ಕೊಬಿಟ್ರೆ ಅಷ್ಟು ಸಿಟ್ಟು ಬರುತ್ತೆ. ಹಂಗಾಲಗಳಿಂದ ಸಿಟ್ಟಿದ್ದಾಳತ್ತು ನನಗೆ. ಇವಾಗ ಬಂದವಳೆ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಇಷ್ಟು ದಿವಸ ಹಂಗೆ ಹೆಂಗೆ ಮೆರೆದ್ಲು, ಈಗ ಬಂದವಳೆ. ಕೆಲಸ ಕೊಡಿಸು ಅಂತ ಹೇಳಿ ನಾನು ಅದಕ್ಕೆ ಸರಿಯಾಗಿ ಬೈದು ಕಳಿಸ್ದೆ. ನೀನು ಮಾತ್ರ ನನ್ನ ನಂಬಲ್ಲ ಹೋಗಿ ಅಂತ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.